ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತಿಯೇ ನಮಃ. ಕನ್ನಡ ಸ್ವರಾಕ್ಷರಗಳನ್ನು ಬರೆಯುವ ವಿಧಾನವನ್ನು ಇವತ್ತು ನಾವು ಕಲಿಯೋಣ. ಸ್ವರಾಕ್ಷರಗಳಲ್ಲಿ ಎಲ್ಲ ಸ್ವರಗಳು ಅಡಗಿವೆ. ಅ ಆ ಇ ಈ ಉ ಊ ಋ ಎ ಎ ಐ ಒ ಓ ಔ ಅಂ ಅಹ. ಈ ಅ ಬರೆಯೋ ರೀತಿ ಹೇಗೆ ಅಂತ ಹೇಳೋದನ್ನು ನಾವು ಬಾಣದ ಗುರುತಿನಿಂದ ತೋರಿಸ್ಬೋದು. ಆವಾಗ ಮಕ್ಕಳಿಗೆ ಯಾವ ಕಡೆಯಿಂದ ಪ್ರಾರಂಭ ಮಾಡಬೇಕು ಅಂತ ಅವರಿಗೆ ಗೊತ್ತಾಗುತ್ತೆ. ನಲಿಕಲಿಯಲ್ಲಿ ರಗಸದಹ, ಜವಮಬನ, ಪಯೋಡಟಚ ಆ ಥರವನ್ನು ಹಂತ ಹಂತವಾಗಿ. ಈಗ ನಾವು ಅವೆಲ್ಲ ಕಲಿತಾದ್ಮೇಲೆ ಮಕ್ಕಳು ಸ್ವರಾಕ್ಷರಗಳನ್ನು ಕಲಿತಾರೆ. ಅದನ್ನು ಹೇಗೆ ಕಲಿಯೋದು? ಆ್ಯರೋ ಮಾರ್ಕ್ ಇದ್ದಾಗ ಅದನ್ನು ನೋಡಿ ಅವರು ಬೇಗ ಕಲ್ತ್ಬಿಡ್ತಾರೆ. ಇದು ಈಸಿ ಮೆಥಡ್ ಅಂತ ನಾವು ಹೇಳ್ಬೋದು. ಆಮೇಲೆ ಎರಡೂ ಗೆರೆಗೆ ಅವರು ತಾಗಿಸಿ ಬರೆದರೆ ಅಕ್ಷರಗಳು ದುಂಡಾಗಿ ಬರುತ್ತೆ. ಆಮೇಲೆ ನಾವು ಕಲಿಯುವಾಗ ಹೇಳ್ತಾಯಿದ್ರು ನಮ್ಮ ಟೀಚರ್ಸು, ನೀವು ಎಷ್ಟು ಚೆನ್ನಾಗಿ ಬರಿತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಮುಖವೂ ಇರುತ್ತೆ ಅಂತ. ಅದಕ್ಕೆ ಎಲ್ಲರಿಗಿಂತ ನಮ್ಮ ಮುಖ ಚೆನ್ನಾಗಿರಬೇಕು ಅಂಥೇಳಿ ಎಲ್ಲ ಮಕ್ಕಳು ಚೆನ್ನಾಗಿ ದುಂಡಾಗಿ ಬರಿತಿದ್ವಿ. ಆಗೆಲ್ಲ ನಮಗೆ ಒಬ್ರಿಗಿಂತ ಒಬ್ಬರು ಕಾಪಿರೈಟಿಂಗ್ ಚೆನ್ನಾಗಿ ಬರಿಬೇಕು ಅಂತ ಉತ್ಸಾಹ ಇತ್ತು. ಈಗ ರಜಾ ಟೈಮಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಪ್ರತಿದಿನ ಈ ಥರ ಕಾಪಿರೈಟಿಂಗ್ ಬರೆಯೋದು ಕಲಿಸಿದರೆ ಅವರಿಗೆ ಅಕ್ಷರಗಳು ಮರ್ತು ಹೋಗಲ್ಲ. ಆಮೇಲೆ ಯಾವ ರೀತಿ ಚೆನ್ನಾಗಿ ಬರಿಬೋದು, ಅಕ್ಷರಗಳನ್ನು ಮುದ್ದಾಗಿ ಬರಿಬೋದು ಅಂಥೇಳಿ ಅವರಿಗೆ ಗೊತ್ತಾಗುತ್ತೆ. ಆದ ಕಾರಣ ನೀವು ಮನೆಯಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಿಸ್ರಿ. ಎಲ್ಲ ಅಕ್ಷರಗಳು ನಮಗೆ ಬರವಣಿಗೆಗೆ ಸಹಾಯಕವಾಗುತ್ತೆ. ಸ್ವರಾಕ್ಷರಗಳು ಎಷ್ಟಿದ್ದಾವೆಂದರೆ ಅ ಆ ಇ ಈ ಉ ಊ ಋ ಎ ಎ ಐ ಒ ಓ ಔ ಅಂ ಅಹ 15 ಇದೆ. ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದವರು ಚೆನ್ನಾಗಿ ಬರೆಯೋದನ್ನು 2 ಗೆರೆಯಲ್ಲಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿಸಬೇಕು. ನಿಧಾನವಾಗಿ ಬರೆದರೆ ಅಕ್ಷರಗಳು ಚೆನ್ನಾಗಿ ಒಂದೇ ಗಾತ್ರದಲ್ಲಿ ಬರುತ್ತೆ. ಆಮೇಲೆ ನೋಡಲು ಚೆನ್ನಾಗಿರುತ್ತೆ. ಸಣ್ಣ ಮಕ್ಕಳಿಗೆ ಈ ರೀತಿ ನಾವು ಕಾಪಿರೈಟಿಂಗ್ ಹೇಳಿಕೊಟ್ರೆ ಅವರು ಮುಂದೆ ಚೆನ್ನಾಗಿ ಬರೀತಾರೆ. ಇದು ಮಕ್ಕಳಿಗೆ ಮನೆಯಲ್ಲಿ ನಾವು ಮಾಡಲು ಸಹಾಯಕವಾಗಿದೆ. ಮನೆ ಮೊದಲ ಪಾಠಶಾಲೆ ಅಂತಾರೆ. ಶಾಲೆಯಲ್ಲಿ ಶಿಕ್ಷಕರು ಕಲಿಸಿದಷ್ಟನ್ನೇ ಮನೆಯಲ್ಲಿ ಪೇರೆಂಟ್ಸ್ ಶಾಲೆಯಲ್ಲಿ ಕಲ್ತಿದ್ದನ್ನು ಇಲ್ಲಿ ಬರಿ ಅಂತ ಹೇಳಿದರೆ ಅವರು, ನೀವು ಕಾಪಿರೈಟಿಂಗ್ ಬರಿ ಅಂದಾಗ ಅವರು ಹೇಗೆ ಬರೀತಾರೆ ಅಂತ ನೀವು ನೋಡ್ತಾ ಇದ್ದರೆ ಅವರು ಗೆರೆಗೆ ತಾಗಿಸಿ ಬರೀತಿದ್ದಾರಾ, ಚೆನ್ನಾಗಿ ಬರೀತಿದ್ದಾರಾ, ಒತ್ತು ಕೊಂಬು ದೀರ್ಘ ಎಲ್ಲವನ್ನು ಕೊಡ್ತಿದ್ದಾರಾ ಅಂತ ಹೇಳಿ ನೀವು ಮೇಲ್ವಿಚಾರಣೆ ಮಾಡಿದರೆ ಮಕ್ಕಳು ಉತ್ತಮವಾಗಿ ಅಕ್ಷರವನ್ನು ಗುರುತಿಸ್ತಾರೆ ಮತ್ತು ಚೆನ್ನಾಗಿ ಕಲಿಸ್ತಾರೆ. ಆದ ಕಾರಣ ನಮ್ಮ ಕನ್ನಡ ಭಾಷೆ ತುಂಬ ಚೆನ್ನಾಗಿದೆ. ಇದು ನಮಗೆ ಕಿವಿಯಲ್ಲಿ ಕೇಳಿದಾಗ ಅಮೃತ ಕುಡಿದಂತೆ ಆಗುತ್ತದೆ. ಕಿವಿ ಕೇಳಿದರೆ ಧನ್ಯತೆ ಮೂಡುತ್ತೆ. ನಾವು ಯಾವುದಾದ್ರೂ ಊರಿಗೆ ಹೋದಾಗ ಕನ್ನಡ ಭಾಷೆ ಕೇಳಿದರೆ ಎಂಥ ಸಂತೋಷವಾಗುತ್ತೆ. ಸಾರ್ಥಕತೆ ನಮಗೆ ಕನ್ನಡ ಬರೆಯೋದ್ರಲ್ಲೂ ಇರಬೇಕು. ಬರವಣಿಗೆ ಚೆನ್ನಾಗಾದರೆ ನಾವು ಕನ್ನಡಕ್ಕೆ ಕೊಟ್ಟ ಗೌರವ ಆಗಿರುತ್ತೆ. ಧನ್ಯವಾದಗಳು.